ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿಯಾಗಿರುವಂಥ ಸ್ಪೈಸಿ ಆಗಿರುವಂಥ ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಈಸಿಯಾಗಿರುವಂಥ ಸ್ಪೈಸಿ ರೈಸ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ. ಸೊ ಫಸ್ಟ್ ಒಂದು ಬೌಲಿಗೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ರಿ, ಅಷ್ಟು ಖಾರ ಪೌಡ್ರ್ ತೊಗೊರಿ. ನಾ ಇಲ್ಲೇ ಒಂದು 4 ಟೀ ಸ್ಪೂನ್ನಷ್ಟು ಖಾರ ಪೌಡ್ರನ್ನ ತೊಗೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಿಮ್ಗೆ ಟೇಸ್ಟ್ ನೋಡಿ ನೀವು ಸಾಲ್ಟ್ ಹಾಕೋರಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ. ಆಮೇಲೆ ಒಂದು ಗಿರ್ದ ಚಮಚದಷ್ಟು ಇದಕ್ಕೆ ನಾನು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡೀನಿ. ಕಂಪ್ಲೀಟ್ಲಿ ಆಪ್ಷನಲ್ ಐತಿ, ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ನಡಿತೈತಿ. ಅದಾದಮೇಲೆ ಒಂದು ಅರ್ಧ ಲಿಂಬೆಹಣ್ಣಿಂದ ರಸನ ನಾನು ಸ್ಕ್ವೀಸ್ ಮಾಡ್ಕೊಳತ್ತೀನಿ. ಸೊ ನೋಡಿರಿ, ಭಾಳ ಈಸಿ ಆಗ್ತೈತಿ. ಬ್ರೇಕ್ಫಾಸ್ಟಿಗನ್ರಿ, ಲಂಚ್ ಬಾಕ್ಸಿಗನ್ರಿ, ಅಥವಾ ನೈಟ್ ಡಿನ್ನರಿಗನ್ರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತೈತಿ. ಅಡುಗೆ ಮಾಡೋಕ್ಕೆಲ್ಲ ಬೇಸರದಾಗ ಈ ಥರ ಮಾಡ್ಕೊಂಡು ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನೆಕ್ಸ್ಟ್ ಇದನ್ನು ಚಲೋ ಮಿಕ್ಸ್ ಮಾಡೋಣ ಅಂತ. ಓಕೆ ನೋಡಿರಿ, ಸ್ಪೈಸ್ ಮಿಕ್ಸ್ಚರ್ ರೆಡಿ ಆಗೈತಿ. ಬರೀ ಈಗ ಇದಕ್ಕೆ ಒಂದು ಒಗ್ಗರ್ಣೆ ಮಾಡ್ಕೊಂಡು ಬರೋಣಂತ. ಒಗ್ಗರ್ಣೆ ಮಾಡೋಕ್ಕೆ ಒಂದು ಒಗ್ಗರ್ಣೆ ಬಾಳ್ಗಿನ ಬಿಸಿ ಮಾಡ್ಕೊಂಡು ಅದಕ್ಕೆ ನಾನು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊತೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕ್ಕೋತೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೋತೀನಿ. ಇವೆರಡು ಲೈಟಾಗಿ ಚಟ ಚಟ ಅನ್ನಕತ್ತಾಗ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡು ಇವನ್ನ ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಇದು 3 ಚಲೋತ್ನಂಗೆ ಫ್ರೈ ಆದಮೇಲೆ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಅದನ್ನು ಕೂಡ ನಾನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ಈಗ ಒಗ್ಗರ್ಣೆ ರೆಡಿ ಆಗೈತಿ. ಬರ್ರಿ ಇದನ್ನು ಸ್ಪೈಸ್ ಮಿಕ್ಸ್ಚರಿಗೆ ಹಾಕ್ಕೊಳ್ಳೋಣಂತ. ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರ್ಣಿನ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಚಲೋತ್ನಂಗೆ ಕಲಿಸ್ಕೊಳ್ಳೋಣ ಈಗ ಒಗ್ಗರ್ಣಿನ. ಓಕೆ, ರೈಸಿಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಮಿಕ್ಸ್ಚರ್ ರೆಡಿ ಆಯ್ತು ನೋಡಿರಿ. ನೀವು ಇದನ್ನು ಇಷ್ಟ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು 1 ವಾರದವರೆಗೂ ಯೂಸ್ ಮಾಡ್ಬೋದು. ಹೊರಗಡೆ ಇಟ್ಕೊಂಡು ನೀವು ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಜಾಸ್ತಿ ಹಾಕಿದ್ರಿ ಅಂತಂದ್ರೆ ಟ್ರಿಪ್ ಅದು ಹೋದಾಗ ಈ ಥರ ಮಿಕ್ಸ್ಚರ್ ಮಾಡ್ಕೊಂಡು ಹೋಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲೇ ರೈಸ್ ಅದು ಸಿಕ್ತು ಅಂತಂದ್ರೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೋಬೋದು ನೋಡಿರಿ. ಸೊ ಮಿಕ್ಸ್ಚರ್ ರೆಡಿ ಆಗೈತಿ. ಬರ್ರಿ ಇದನ್ನು ರೆಡಿಯಾಗಿರೋವಂಥ ರೈಸಿಗೆ ಕಲಿಸ್ಕೊಳ್ಳೋಣ ಅಂತ. ಸೊ ನಾನು ಮೊದಲನ್ನ ರೆಡಿ ಮಾಡಿ ಇಟ್ಕೊಂಡಂಥ ಒಂದು ಬೌಲ್ನಷ್ಟು ರೈಸಿಗೆ ನಾನು ಈಗ ರೆಡಿ ಮಾಡ್ಕೊಂಡಂಥ ರೈಸದ ಮಸಾಲ ಮಿಕ್ಸ್ಚರ್ ಏನೈತಲ್ಲ ಅದನ್ನು ಹಾಕೋತೀನಿ. ನಿಮ್ಮ ರೈಸ್ ನೋಡಿರಿ ಎಷ್ಟು ಹಿಡಿತೈತಿ ಅಷ್ಟು ಇದನ್ನು ಹಾಕ್ಕೊಂಡು ರೈಸ್ ಜೊತೆ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿಯಾಗಿಬಿಡ್ತೈತೆ ನೋಡಿರಿ ರೈಸ್. ಬರೀ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ರೈಸ್ ಜೊತೆ ಮಸಾಲಾನ ಮಿಕ್ಸ್ ಮಾಡಿ ರೆಡಿ ಆಗೈತಿ ನೋಡಿರಿ. ಬರ್ರಿ ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸ್ಪೈಸ್ ರೈಸ್ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.